माझी ही भुई माझी धरतरी माय माझी अस्मिताय दोरुया जपो मायेच्या घे कुशीन धादोशी जाऊनी जी अपूर्वाय चेतू सपो I'm hearing about Kavikale for the first time. What is it? I don't know. കാവ്യാനെ പറ്റി ഇല്ല അറിയില്ല. No, I don't. No, not much idea about it. Illama, enter. Art forms. Seriously, I have no idea about that. ಅಂದ್ಕೊಳ್ತಾರೆ ಹಾಗಲ್ಲ. ಇಲ್ಲಿ ಕಾವ್ಯ ಅಂತ ಹೇಳಿದರೆ ಬಣ್ಣ, ಒಂದು ಬಗೆಯ ಕೆಂಬಣ್ಣ, ಕೆಂಪು ಬಣ್ಣ, ಅದರ ಮಣ್ಣು. ತುಂಬ ಜನ ತಿಳ್ಕೊಂಡಿದ್ದಾರೆ ಇದನ್ನು ಚಿತ್ರ ಮಾಡೋದು ಅಂತ, ಆದರೆ ಇದು ಚಿತ್ರ ಪದ್ಧತಿ ಅಲ್ಲ. ಚಿತ್ರ ಮಾಡಿ ಬ್ರಷಲ್ಲಿ ಬಣ್ಣ ಹೊಡೆಯೋ ಥರ ಅಲ್ಲ. ಇದು ಏನು ಕೇಳಿದರೆ ಇದು ಎಚ್ಚಿಂಗ್ ಅಂದರೆ ಗೀರಿ ಮಾಡುವಂತಹ ಪದ್ಧತಿ. ಇಲ್ಲಿ ನಾವು ಸುಣ್ಣದ ಮೇಲೆ ಮಣ್ಣನ್ನು ಹಚ್ಚಿ ಗೀರಿ ಮಾಡುವಂಥ ಪದ್ಧತಿಗೆ ಕಾವಿಕಲೆ ಅಂತ ಹೇಳ್ತೀವಿ. ಬೇರೆ ಬೇರೆ ಟೂಲ್ಸಿಂದ ನಾವು ಎಚ್ಚಿಂಗ್ ಮಾಡ್ತೀವಿ. ಕಂಪಾಸ್ ಅಥವಾ ಡಿವೈಡರ್, ಕೋನಮಾಪಕ, ಅವು ಬಹಳ ಮುಖ್ಯವಾದಂಥ ಟೂಲ್ ಇದಕ್ಕೆ. ಯಾವುದೇ ಡಿಸೈನ್ ಮಾಡಲಿಕ್ಕೆ ಅದರ ಅಕ್ಯುರೇಸಿಗಾಗಿ ಈ ಟೂಲ್ಗಳನ್ನು ಬಳಕೆ ಮಾಡ್ತಾರೆ. ಹಾಗೆ ಸಾಗಿದಂಥ ರಿಸರ್ಚಿಂದಾಗಿ ನನಗೆ ಕಾವಿಕಲೆ ಮೇಲೆ ಬಹಳಷ್ಟು ಜಾಗವನ್ನು ಗುರುತಿಸಲಿಕ್ಕೆ, ಜಾಗವನ್ನು ಸ್ಟಡಿ ಮಾಡಲಿಕ್ಕೆ, ಜಾಗವನ್ನು ಸಂದರ್ಶನ ಮಾಡಲಿಕ್ಕೆ, ಜನರ ಜೊತೆ ಬೆರೀಲಿಕ್ಕೆ, ಇದರ ಪರಿಕರಗಳೇನು, ಇದಕ್ಕೆ ಉಪಯೋಗ ಮಾಡೋ ಸಾಮಗ್ರಿಗಳೇನು, ಮೆಟೀರಿಯಲ್ಸ್ ಏನು, ಅದನ್ನೆಲ್ಲ ತಿಳಿಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ನನ್ನ ಕಾಲೇಜು ದಿನಗಳಲ್ಲಿ ಚಿತ್ರಕಲಾ ಶಾಲೆಯಲ್ಲಿ ಕಲಿತಿದ್ದಾಗ ಬಹಳಷ್ಟು ಕಾವ್ಯಕಲೆಯ ಚಿತ್ರಗಳನ್ನು ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತೀನಿ. ಹಾಗೆ ಮಾಡ್ತಾ बहाळಷ್ಟು प्रोजेक्ट. आणि आमचा एक चुलता आशिल्लो बापूल भाव, म्हणजे काकाच्या भावाचो चेडो. त्यांनी फायन आर्ट्स केली तेन्ना, आनी थोडीशी त्याच्याकडे आयडिया आशिल्ली. आमच्या आज्याचीच मेळिल्ली ताका. म्हणजे आज्यापासूनच आयडिया मेळिल्ली कशें कितें तें. आजो कामां करतालो, त्याच्यापासून बाबा आमचो मना आसल्या कारणान सदाशिव परब म्हणून आशिल्लो, तेजे कडसून आमकां थोडीशी आयडिया मेळ्ळी. आनी कितें कितें आज्यान केल्लेलें तें आमकां खंय खंय इगर्जेनी आनी देवळांनी हीं कामां आजून आसात. बरें बरें डिजायन आशिल्ले, ताका कितलींशींच वर्सां वयतात डिजायन घालपाक. ते आतां फोडटात आणि प्लास्टरिंग आता येयला तो करतात. आणि ते अशें आसा की लोकांनी सांबाळ्ळी ती पोरणी देवळां आसा, ही तांकां कोणाक खबर आसा हे काव म्हणान तेंच्यांनी कितें. ಪ್ರಶಾಂತವಾದ ದೇವಸ್ಥಾನ, ಅದರ ಪಕ್ಕ ಮನೆ, ಆ ಮನೆ ತುಂಬಾ ಆಕರ್ಷಕ ಚಿತ್ರಾಕೃತಿಗಳ ರಮಣೀಯ ಜಗತ್ತು. ಅರೆ ಇದೆಲ್ ಬಂದ್ರಪ್ಪ ಇವರು ಅನ್ಕೊಂಡ್ರ? ನಾವು ಇಂದು ಬಲು ಅಪರೂಪದ ಕಲೆಯಾಗಿರುವ ಕಾವಿ ಕಲೆಯನ್ನು ಮಾಡುವ ಕಲಾವಿದನ ಬಗ್ಗೆ ಹೇಳೋಕೆ ಹೊರಟಿದ್ದೇವೆ. ಇವರೇ ಸುಮಾರು 20 ವರ್ಷಗಳಿಂದ ಕಾವಿ ಕಲೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಹಾಗಾದ್ರೆ ಏನಿದು ಕಾವಿ ಕಲೆ, ಹೇಗೆ ಮಾಡುತ್ತಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ಬನ್ನಿ. ಕಾವಿ ಕಲೆ ಎಂಬುದು ಸುಮಾರು 12ರಿಂದ 13ನೇ ಶತಮಾನದಲ್ಲಿ ಭಾರತದ ಪಶ್ಚಿಮ ಕರಾವಳಿ ಭಾಗ ಚರ್ಚ್, ಮಸೀದಿ ಹಾಗೂ ಜೈನ ಬಸದಿಗಳಲ್ಲಿ ಕಾಣಬಹುದು ಎನ್ನುತ್ತಾರೆ. ಇದರ ತಾಂತ್ರಿಕತೆಯತ್ತ ಗಮನ ಹರಿಸಿದರೆ ಇದು ಮುಖ್ಯವಾಗಿ ಗೀರಿ ರಚನೆ ಮಾಡುವಂತಹ ಕಲೆ. थोडीशी त्याच्याकडे आयडिया आशिल्ली, आमच्या आज्याचीच मेळिल्ली ताका. म्हणजे आज्यापासूनच आयडिया मेळिल्ली कशें कितें तें. आजो कामां करतालो,
त्याच्यापासून बाबा आमचं मन असल्या कारणात राई माय गे आमच्या ओल्या पावगे पवित्र त्या शिरगावीला भिया मायेची सासाय गे आज तुझ्या दर्शनाची माय लागल्या भेट मायेची माझ्या घेऊन डोळे आशेल्या डोळे आशेल्या गे